ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಇದೇ ಪ್ರಪ್ರಥಮ ಬಾರಿಗೆ ಶ್ರೀ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೆ. ಹೀಗೆ ಮಲ್ಲೇಶ್ವರಕ್ಕೆ ಬಹಳ ಸತ್ಯವಾದ ದೇವರು. ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರಿ ಎಲ್ಲ ಕಾರ್ಯಗಳು ನೆರವೇರುತ್ತೆ ಅಂತ ಅಂದ್ಕೊಂಡು ನಾನು ಬಂದೆ ಇಲ್ಲಿ. ಆಮೇಲೆ ಎಲ್ಲ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಎಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಬಂದಿರೋದು ಬೆಂಗಳೂರಿಂದನೇ, ಇಲ್ಲೇ ರಾಜಾಜಿನಗರದಿಂದ. ನಾನು ಈ ಏರಿಯಾದಲ್ಲಿ 25 ವರ್ಷದಿಂದ ಬರ್ತಾಯಿದ್ದೀನಿ. ತಾಯಿ ಮಹಿಮೆ ನಾ ಹೇಳೋದಕ್ಕಿಂತ ನೀವು ಬಂದು ಅನುಭವಿಸ್ಬೇಕು ಜನಗಳು ಬಂದು. ಯಾಕಂದರೆ ಅವಳು ಕೇಳಿದ್ದನ್ನೆಲ್ಲ ಕೊಡೋ ಮಹಾತಾಯಿ ಅವಳು. ಅಂದರೆ ಇಡೀ ಪ್ರಪಂಚಕ್ಕೆ ಊಟ ಹಾಕೋ ತಾಯಿ ಗಂಗಮ್ಮ. ಅದೊಂದು ನದಿ ಅಂತ ತಿಳ್ಕೊಬೇಡಿ, ಅದು ಈಶ್ವರನ ಜಡೆಯಿಂದ ಬಂದಿರೋಂಥ ಈಶ್ವರನ ಪತ್ನಿ ಅವಳು. ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಬಂದರೆ ಸಾಕು, ಆ ಸೊಬಗನ್ನು ನೋಡಿದ್ರೆ ಸಾಕು ತಾಯಿನ. ನಾವು ಏನೇನು ಕೇಳಬೇಕು ಅಂತ ಎಲ್ಲ ಮರೆತು ತಾಯಿನ ನೋಡ್ಕೊಂಡು ನಿಂತಿರ್ತೀವಿ. ಹೆತ್ತ ತಾಯಿ ಅಂದ್ರೇ ನಾವು ಅಷ್ಟು ಇದು ಮಾಡ್ತೀವಿ. ಇವಳು ಲೋಕ ಕಲ್ಯಾಣಿ, ಲೋಕ ಜನನಿ. ಇವಳನ್ನ ನೋಡಬೇಕು ಅಂದರೆ ನಾವೆಷ್ಟು ಪುಣ್ಯ ಮಾಡಿರಬೇಕು, ಅಷ್ಟು ಪುಣ್ಯ ಮಾಡಿರಬೇಕು. ಬನ್ನಿ ಎಲ್ಲರೂ ಭಕ್ತಾದಿಗಳೆಲ್ಲ ಬಂದು ಅವಳ ಕೃಪೆಗೆ ಪಾತ್ರರಾಗಿ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.